ಆರ್ಗ್ಯಾನಿಕ್ ಆಗಿ ಅಂತ ಹೇಳಿದ್ರೆ ಅದು ಮೈಸೂರಿನಲ್ಲಿ ಅಂತ ನಾನು ಭಾವಿಸ್ತೇನೆ. ಮೈಸೂರು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ನಮ್ಮೆಲ್ಲರಿಗೂ ಸಹ ಒಂದು ಅಭಿನಂದನೀಯವಾದಂತಹ ಅಪೂರ್ವವಾದಂತಹ ಗಳಿಗೆ ಅಂತ ನಾನು ಭಾವಿಸ್ತಾ ಈ ಸಾನ್ನಿಧ್ಯವನ್ನು ವಹಿಸಬೇಕಾಗಿದ್ದಂತಹ ಪೀಠಾಧ್ಯಕ್ಷರು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸರ್ ಅವರ ಅನುಪಸ್ಥಿತಿಯಲ್ಲೂ ಸಹ ಅವರನ್ನು ನಾನು ಅಭಿನಂದನಾಪೂರ್ವಕವಾಗಿ ನೆನೆಸ್ಕೊಳ್ತಾ ಉಪಸ್ಥಿತಿಯನ್ನು ವಹಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕೃತಿ ಬಿಡುಗಡೆಗೆ ತಾವು ಬಂದು ಈ ಒಂದು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿರ್ತಕ್ಕಂತಹ ಮತ್ತು ನಾನಾದರೂ ಭಾವಿಸ್ತೇನೆ ಅವರು ಅಪರೂಪದಲ್ಲಿ ಅಪರೂಪ. ಯಾಕೆ ಅಂತ ಹೇಳಿದ್ರೆ ಅವರು ಡಾಕ್ಟರ್ ಆಗಿದ್ರು, DHO ಆಗಿದ್ರು, ಅಡಿಷನಲ್ ಡೈರೆಕ್ಟರ್ ಆಗಿದ್ರು, ಜೀವನದ ಎಲ್ಲ ಸಾಧನೆಗಳನ್ನು ಮಾಡಿ ಸಮಾಜದಲ್ಲಿ ಗುರುತಿಸಿಕೊಂಡು ಒಂದು ಸಾರ್ಥಕವಾದ ಜೀವನವನ್ನು ಮಾಡಿದ್ರು. ಅದರ ಆಚೆಗೆ ಅವರು ನಾನು ಕೇವಲ ಒಂದು ಬೆಳಕಾಗಿ ಒಂದು ದೀಪದ ತರ ನನ್ನ ಸುತ್ತ ಇದ್ರೆ ಸಾಲದು, ನಾನು ಒಂದು ಇತರ ದೀಪಗಳಿಗೂ ಸಹ ಒಂದು ಬೆಳಕನ್ನು ಹಚ್ಚಬೇಕು ಅಂತೇಳಿ ರಾಜಕಾರಣಕ್ಕೆ ಬಂದು ಇವತ್ತು ನಮ್ಮೆಲ್ಲರ ನೆಚ್ಚಿನ ವಿಧಾನ ಪರಿಷತ್ ಸದಸ್ಯರಾಗಿ ನನ್ನಂತಹ ಲಕ್ಷಾಂತರ ಯುವಕರಿಗೆ, ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ, ಮುಖ್ಯವಾಗಿ ಎಲ್ಲ ಸಂಘಟಕರಿಗೆ ಅವರು ದಾರಿದೀಪವಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ತಿಲ್ಲ. ಅಂಬೇಡ್ಕರ್ ಅವರ ಆದರ್ಶವಾದಂತಹ ಒಂದು ಜೀವನ ಮತ್ತು ಅಂಬೇಡ್ಕರ್ ಅವರು ಈ ಸಮಾಜಕ್ಕೆ ಏನ್ ಕೊಟ್ಟಿದ್ದಾರೆ ಕೊಡುಗೆ ಅಂತ ಹೇಳಿದ್ರೆ ಒಂದು ಸಾರ್ಥಕ ರೂಪದಲ್ಲಿ, ಒಂದು ಮೂರ್ತ ರೂಪದಲ್ಲಿ ಕಾಣ್ಬೋದು ಅಂತ ಹೇಳಿದ್ರೆ ಅದು ತಿಮ್ಮಯ್ಯ ಸರ್. ಆ ರೀತಿ ಆದರ್ಶಪ್ರಾಯ ಒಬ್ಬರು ವ್ಯಕ್ತಿ ನಮ್ಮ ಹತ್ರ ಇದ್ದಾರೆ, ಅವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸುತ್ತಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನವ ಹಕ್ಕುಗಳ ಹೋರಾಟಗಾರರು ಈ ಭಾಗದಲ್ಲಿ ಬಹಳ ಹೆಸರುವಾಸಿಯಾಗಿದ್ದಾರೆ. ತಮ್ಮನ್ನ ತಾವು ಗಂಧದ ರೀತಿಯಲ್ಲಿ ತಮ್ಮ ಜೀವನವನ್ನು ಸವಿಸ್ತಾ ಇರ್ತಕ್ಕಂಥ ಪ್ರಸನ್ನ ಸರ್ ಅವರು, ಡಾಕ್ಟರ್ ಎಸ್ ಶ್ರೀಕಾಂತ್ ಸರ್ ಅವರು, ಅದೇ ರೀತಿಯಲ್ಲಿ ಹರಿಹರ ಆನಂದ ಸ್ವಾಮಿ ಅವರು ಸಹ ಈ ಭಾಗದ ಮಹಾನ್ ಹೋರಾಟಗಾರರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಅವರಿಗೂ ಸಹ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇನ್ನು ಗುರುಗಳಾದಂತಹ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಸಾಹೇಬ್ರೆ ಮತ್ತು ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇರ್ತಕ್ಕಂಥ ಹಿರಿಯರಾದ ಡಾಕ್ಟರ್ ಯಮದೂರು ಸಿದ್ದರಾಜು ಸಾಹೇಬ್ರೆ ಮತ್ತು ಸನ್ಮಾನವನ್ನ ಸ್ವೀಕಾರ ಮಾಡ್ತಾ ಇರ್ತಕ್ಕಂತಹ ಇವರೆಲ್ಲರೂ ನೋಡಿ, ಕೆಂಗಾಕಿ ಬಸವಯ್ಯ ಅವರು ಇರ್ಬೋದು, ಅವರು ತಮ್ಮ ನಿಸ್ವಾರ್ಥ ಜೀವನವನ್ನ ನಡೆಸಿ ಅಂಬೇಡ್ಕರ್ ಭವನಕ್ಕೆ ತಮ್ಮ ಜಮೀನನ್ನ ಕೊಡ್ತಾ ಇದ್ದಾರೆ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಇವತ್ತಿನ ಸ್ವಾರ್ಥ ಪ್ರಪಂಚದಲ್ಲಿ ನಾವು ಎಲ್ಲ ನಮಗೆ ಬೇಕು ಅಂತೀವಿ, ಆದರೆ ಅದರಿಂದ ಹೊರಗಡೆ ಬಂದು ನಮ್ಮೆಲ್ಲರಿಗೂ ಸಹ ಅಪವಾದ ಅನ್ನೋ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ನಡೆಸಿ ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ. ಕೆಂಗಾಕಿ ಬಸವಯ್ಯ ಅವರಿರ್ಬೋದು, ಎಂ ಪ್ರಭುಸ್ವಾಮಿ ಅವರಿರ್ಬೋದು, ಸೋಮಶೇಖರ ಮೂರ್ತಿ ಅವರಿರ್ಬೋದು, ರಾಮಪುರ ಪುರುಸ್ವಾಮಿ ಅವರಿರ್ಬೋದು, ಈ 4 ಜನರು ಸಹ ಅವರವರ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆಯಿಂದ ಈ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿಗಳು. ಅವರಿಗೆ ಸನ್ಮಾನವನ್ನ ಮಾಡ್ತಾ ಇರೋದು ಈ ಒಂದು ವೇದಿಕೆಯ ಒಂದು ತೂಕವನ್ನು ಹೆಚ್ಚಿಸಿದೆ, ಒಂದು ಪಾಂಡಿತ್ಯವನ್ನ ಹೆಚ್ಚಿಸಿದೆ ಮತ್ತು ಒಂದು ಪುಣ್ಯದ ಕೆಲಸವನ್ನ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಪುಸ್ತಕದ ಕುರಿತು ಮಾತಾಡಲಿಕ್ಕೆ ಬಂದಿರತಕ್ಕಂಥ ಹಿರಿಯರಾದ ಈರೇಶ್ ನಗರ್ಲೆ ಸಾಹೇಬ್ರೆ ಮತ್ತು ನಮ್ಮ ಮನೆಯವರು ಸೋಮಯ್ಯ ಇರ್ಬೋದು ಮತ್ತು ಶಿವಶಂಕರ್ ಸಾಹೇಬ್ ಇರ್ಬೋದು, ನನಗೆ ತುಂಬಾ ಜನ ಪರಿಚಯದವರು ಇದ್ದಾರೆ, ಎಲ್ಲ ಸಂಘಟಕರು. ಯಾಕೆ ಮೈಸೂರಿನಲ್ಲಿ ನಾನು ಕಳೆದ 3-4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಮುಂಚೆ ARC ಆಗಿದ್ದೆ, ಈಗ ADC ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಪ್ರತಿಯೊಬ್ಬರು ಸಹ ಮುಖತಃ ಗೊತ್ತಿದೆ, ಆದರೆ ಕೆಲವರು ಹೆಸರು ಮರ್ತಿರಬಹುದು. ನೀವೆಲ್ಲರೂ ಸಹ ಸ್ಟಾಲ್ವರ್ಟ್ಗಳು. ನಾನು ಯೋಚನೆ ಮಾಡ್ತಿದ್ದೆ, ಯಾವುದಾದ್ರೂ ಒಂದು ಸಮಾರಂಭಕ್ಕೆ ಹೋದಾಗ ನಾನು ನೋಡ್ತೇನೆ ಅಲ್ಲಿ ಚೀಫ್ ಗೆಸ್ಟ್ಗಳು ಅಂತ ಗೆಸ್ಟ್ಗಳು ಕಾಣಿಸ್ತೇವೆ. ವೇದಿಕೆ ಮುಂಭಾಗದಲ್ಲಿ ಸಾಮಾನ್ಯವಾಗಿ ಎಲ್ಲ ಒಂದು ಜನಸಾಮಾನ್ಯರು, ಅವರಿಂದ ಏನೋ ವಿಷಯ ತಿಳ್ಕೋಬೇಕು ಅಂತ ಬಂದಿರೋರನ್ನ ಕಾಣ್ತೇವೆ. ಆದರೆ ಇಲ್ಲಿ ಆ ಥರ ಕಾಣ್ತಾ ಇಲ್ಲ. ವೇದಿಕೆ ಮೇಲೆ ನಾವು ಏನು ಮಾತಾಡಬೇಕು ಅಂತ ಅನ್ಕೊಂಡಿರ್ತೀವಲ್ಲ, ಅವೆಲ್ಲವೂ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಆ ರೀತಿಯ ಪಾಂಡಿತ್ಯಪೂರ್ಣವಾದಂತಹ ಎಲ್ಲ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ವಿವಿಧ ಸ್ತರಗಳಲ್ಲಿ ನೀವು ಸಾಧನೆ ಮಾಡಿರೋರು ನಮ್ಮ ಮುಂದೆ ಕೂತಿದ್ದೀರಿ. ನೀವು ಸಹ ವೇದಿಕೆ ಮೇಲೆ ಕೂರ್ಲಿಕ್ಕೆ ಇರ್ತಕ್ಕಂಥ ಎಲ್ಲ ಯೋಗ್ಯತೆಗಳು ಇರೋರು, ಆದರೆ ಚೇರಲ್ಲಿ ಕಡಿಮೆ ಇದೆ ಅಂತೇಳಿ ಅಷ್ಟೇ ನೀವಿಲ್ಲಿ ಇದೆ. ಇಡೀ ಒಂದು ಸಭಾಂಗಣವೇ ಒಂದು ವೇದಿಕೆ ಅಂತ ನಾನು ಭಾವಿಸ್ತಾ ತಾವೆಲ್ಲರೂ ಗೌರವಾನ್ವಿತರು ಬಂದಿದ್ದೀರಿ ಮತ್ತು ಈ ಸಭಾಂಗಣ ಕಿಕ್ಕಿರಿದು ತುಂಬಿದೆ. ಇದಕ್ಕೆ ನಾನು ಈ ಆಯೋಜಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿದ್ರೆ 100 ಕೃತಿಗಳನ್ನ ಬರೆದಿರ್ತಕ್ಕಂಥ ಕುರಿಗಾಲಿ ಮುರುಡೇಶ್ ಮೂರ್ತಿಯವರು ಅವರು ಹೇಳ್ತಾ ಇದ್ರು, ನಮ್ಮ 3ನೇ ಅಣ್ಣನ ಮಗ ಅಂತೇಳಿ ನನ್ನನ್ನು ಪರಿಚಯ ಮಾಡ್ಕೋತಾ ಇದ್ರು. ಅಂದ್ರೆ ಅವರು ಎಷ್ಟು ಸ್ವಾಭಿಮಾನಿ ಮತ್ತು ಅವ್ರಂತರ ತಾವರೆ ಎಲೆ ಇದ್ದಾಗೆ ಅವರು ನೀರಿನಲ್ಲೇ ಇದ್ರು ಸಹ ಯಾರಿಗೂ ಅಂಟಿಸ್ಕೊಳ್ಳದೆ ಇರೋ ರೀತಿಯಲ್ಲಿ ಇರ್ತಕ್ಕಂಥವ್ರು. ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಅವರು ಆ ಕಾಲದಲ್ಲೇ MA ಎಕನಾಮಿಕ್ಸ್ ಮಾಡಿ, MA ಕನ್ನಡ ಮಾಡಿ, ಇಡೀ ನಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆ ಎಜುಕೇಶನ್ ಅನ್ನು ಪಡ್ಕೊಂಡಂತಹ ಹಿರಿಯ ವ್ಯಕ್ತಿ. ಆದರೆ ಅವರು ನಂತರ ಒಂದು ಅಕಾಡೆಮಿಕ್ ಫೀಲ್ಡ್ಗೆ ಬಂದು ಒಂದು KAS ಮಾಡಿ ಈ ಥರ ಎಲ್ಲ ನಾವು ಬಂದ್ವಲ್ಲ, ಈ ದಾರಿಯಲ್ಲಿ ಬರಲಿಲ್ಲ ಅವರು.
ಅವ್ರ ಹೋರಾಟ ಅವ್ರದ್ದು ಹೇಳಿದ್ರಲ್ಲ ಹಾಗೆ, ಅವ್ರಿಗೆ ರಾಜಕಾರಣಿಗಳೇ ಅಂದರೆ ಸ್ವಲ್ಪ ದೂರ ಆ ಥರ. ಬಟ್ ನಾವು ಹಾಗೆ ಇಲ್ಲ, ಎಲ್ಲರಲ್ಲೂ ಸಹ ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ರಾಜಕಾರಣಿಗಳಲ್ಲಿ ನಾನು ನೋಡಿರೋ ಮಟ್ಟಿಗೆ ಎಷ್ಟು ಜನ ಒಳ್ಳೆಯವರಿದ್ದಾರೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಆಗಲ್ಲ. ಅದರಿಂದ ನಾವು ಯಾವುದೇ ಕ್ಷೇತ್ರದಲ್ಲಿ ಒಳ್ಳೆಯವರನ್ನ ಚೂಸ್ ಮಾಡಿ ಅವ್ರನ್ನ ನಮ್ಮ ಜೊತೆ ಇಟ್ಕೋಬೇಕು. ಸೊ ಆ ಒಂದು ಒಳ್ಳೆಯತನ ನಮ್ಮಲ್ಲಿ ಇರಬೇಕು. ಈ ಉದಾಹರಣೆಗೆ ನಮ್ಮ MLC ಸಾಹೇಬ್ರನ್ನ ಹೇಳಿದ್ನಲ್ಲ, ಆ ಥರದ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ. ನಾವು ಅವ್ರನ್ನ ಹತ್ರ ಹೋಗ್ಬೇಕು. ಒಂದು ಪರುಷ ಮಣಿ ಅಂತ ಹೇಳ್ತಾರೆ. ಪರುಷ ಮಣಿ ಅಂದರೆ ಯಾವ ಒಂದು ಮಣಿಯನ್ನು ನಾವು ಮುಟ್ತೀವಿ ಅಲ್ಲಿ ನಾವು ಬದಲಾವಣೆ ಆಗ್ತೀವಿ, ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಆ ರೀತಿಯಲ್ಲಿ ಅವರು ಪತ್ರಕರ್ತರಾಗಿ ಅವರು ಸಮಾಜದಲ್ಲಿ ನಾನು ಪತ್ರಕರ್ತನಾಗಿ ಉಳಿತೀನಿ ಅಂತ ಹೇಳಿ ಅಲ್ಲಿ ಉಳಿದು ತಮ್ಮ ಒಂದು ವ್ಯಕ್ತಿ ಗೌರವವನ್ನು ಹೆಚ್ಚಿಸ್ಕೊಂಡ್ರು. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. 100 ಕೃತಿಗಳನ್ನ ಬರೆಯೋದಿದೆಯಲ್ಲ, ಅದು ಬಹಳ ಸಾಹಸ. ಯಾಕೆಂತೇಳಿದ್ರೆ ನಾನು ಸ್ವಲ್ಪ ಅವರನ್ನು ನೋಡೇ ಕಲಿತೆ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ಮನೆಗೆಲ್ಲ ಕವಿಗಳೆಲ್ಲ ಬರೋರು. ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಇರಬೇಕಿದ್ರೆ ಅವರು MA ಮುಗಿಸಿ ಆಗ್ತಾರೆ ಕವಿಗಳಾಗಿದ್ರು, ಸಿಂಧೂರ ಬಿಂದು ಎಲ್ಲ ಬರೀತಾ ಇದ್ರು. ನಾನು ಚಿಕ್ಕ ಹುಡುಗ, ಇದೇನು ನಮ್ಮ ಚಿಕ್ಕಪ್ಪ ಇಷ್ಟು ಫೇಮಸ್ ಆಗಿದಾರಲ್ಲ ಅನ್ಕೊಂಡ್ರೆ ಎಲ್ಲ ಕವಿಗಳೆಲ್ಲ ಬರೋರು. ಅವಾಗೆಲ್ಲ ಬನ್ನೂರು ಕೆ ರಾಜು ಆ ಥರದವರೆಲ್ಲ ಬರೋರು ಅವಾಗ. ಸೊ ನನಗೊಂದು ಸ್ವಲ್ಪ ಇನ್ಸ್ಪಿರೇಷನ್ ಅವರು. ಈ ರೀತಿ ಏನಾದರೂ ನಾನು ಸಾಹಿತ್ಯಿಕವಾಗಿ ಬೆಳಿಬೇಕು ಅಂದ್ಕೊಂಡು ನನಗೂ ಮನಸ್ಸಲ್ಲಿ ಬರಲಿಕ್ಕೆ ಅವರೂ ಸಹ ಮೂಲ ಪ್ರೇರಣೆ. ಈಗಲೂ ಸಹ ನಾನೇನಾದರೂ ಕವನಗಳು ಅದು ಇದು ಬರೆದಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀನು ಹೇಗಪ್ಪ KS ಆಫೀಸರ್ ಅಂದರೆ ಅವರು ಸರಿಯಾಗಿ ಮಾತಾಡಲಿಕ್ಕೆ ಬರಲ್ಲ, KS ಆಫೀಸರ್ ಅಂತ ಸುಮ್ಮನೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಏನೋ ಫೈಲ್ ನೋಡಬೇಕು, ನೀನು ಯಾರ ಬಗ್ಗೆ ಏನು ಕೇಳಿದ್ರು ಮಾತಾಡ್ತೀಯ ಅಂತ ಸುಮ್ಮನೆ ರೇಗಿಸ್ತಾರೆ. ಆ್ಯಕ್ಚುಲಿ ಆ ಥರ ಇಲ್ಲ ನಾನು, ಅವ್ರು ರೇಗಿಸ್ತಾರೆ. ಆದರೆ ಆ ಒಂದು ಸಣ್ಣದಾದ ಒಂದು ಪ್ರತಿಭೆ ಅನ್ನೋದು ಎಲ್ಲಿಂದ ಬಂತು ಅಂದರೆ ನನ್ನ ಕುಟುಂಬದಲ್ಲಿ ನನಗೆ ಮಾದರಿಯಾಗಿದ್ದವರು ಅಂದರೆ ನಮ್ಮ ಚಿಕ್ಕಪ್ಪನೇ. ಸೊ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಬಹಳಷ್ಟು ಹೆಸರು ಮಾಡಿದ್ದಾರೆ. ಆದರೆ ಅವರು ಎಲೆಮರೆಕಾಯಿ ಥರ ಉಳ್ಕೊಬಿಟ್ಟಿದ್ದಾರೆ. 100 ಪುಸ್ತಕಗಳನ್ನ ಬರೆದು ಅವರು ಇಷ್ಟು ಸೈಲೆಂಟ್ ಆಗಿ ಇರ್ತಾರೆ. ನಾನೇನಾದರೂ ಆಗಿದ್ರೆ 1-2 ಬುಕ್ಸ್ ಬರೆದು ಇಡೀ ಪ್ರಪಂಚಕ್ಕೆ ಫೇಮಸ್ ಆಗಿದೆ. ಸೊ ಅದರಿಂದ ಅವರು ಎಲೆಮರೆಕಾಯಿ ಥರ ನಿಸ್ವಾರ್ಥ ಸೇವೆಯನ್ನು ಈ ಸಮಾಜಕ್ಕೆ ಅವ್ರದೇ ಆದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಮತ್ತು ಅವರ ಮಕ್ಕಳಿಗೆ ನಾನು ಒಳ್ಳೆ ಭವಿಷ್ಯ ಸಿಗಲಿ ಅಂತ ಶುಭಾಶಯಗಳನ್ನ ಕೋರುತ್ತಾ, ಇವತ್ತಿನ ಪುಸ್ತಕ ಏನಿದೆ ಬಹಳ ಸಮೃದ್ಧವಾದಂತಹ ಮತ್ತು ನಮ್ಮ MLC ಸಾಹೇಬರು ಹೇಳಿದಾಗೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಟ್ಯಾಗ್ ಲೈನ್ಸ್ಗಳಿರ್ಬೋದು, ಹೆಡ್ಡಿಂಗ್ಸ್ಗಳಿರ್ಬೋದು, ಅದನ್ನು ನೋಡಿದ್ರೆ ಆ ಬುಕ್ಸ್ನ ಓದಬೇಕು ಅಂತ ನಮಗೆ ಇಷ್ಟ ಆಗುತ್ತೆ. ಮತ್ತೆ ಪುಸ್ತಕದ ಶೀರ್ಷಿಕೆ ನೋಡಿ, ಅಂಬೇಡ್ಕರ್ ವಿಚಾರಧಾರೆ ನಾನೇಕೆ ಒಪ್ಪುತ್ತೇನೆ ಅಂತ. ಈಗಾಗಲೇ ಒಪ್ಪಿಟ್ಟಿದ್ದೀವಿ ನಾವು. ಅದನ್ನು ಯಾರಿಗೆ ಹೇಳ್ತಾ ಇದ್ದೇವೆ, ನಾನು ಯಾಕೆ ಒಪ್ಪಿದ್ದೀನಿ ಅಂತ ನೀವು ಓದಿ. ಯಾರಾದರೂ ಒಪ್ಪಲಿಕ್ಕೆ ಇನ್ನೂ ಸ್ವಲ್ಪ ಮೀನಾಮೇಷ ಎಣಿಸ್ತಾ ಇದ್ರೆ ನೀವು ಇದನ್ನು ಓದಿ ಅನ್ನೋ ಥರ ಇದೆ. ಆದರೆ ನನ್ನ ಪ್ರಕಾರ ಮೀನಾಮೇಷ ಎಣಿಸ್ತಕ್ಕಂಥ ಯಾವ ವ್ಯಕ್ತಿಗಳು ಸಹ ಇಲ್ಲಿ ಇಲ್ಲ. ಅಂಬೇಡ್ಕರ್ ಕೇವಲ ದಲಿತರು ಅಂತಲ್ಲ, ದಲಿತರೇತರಲ್ಲೂ ಸಹ ಅವರಲ್ಲೂ ಅಸ್ಪೃಶ್ಯತೆ ಎಷ್ಟು ತಾಂಡವ ಆಗ್ತಾ ಇದೆ ಈಗಲೂ ಅಂತ ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. ಸಾಹೇಬರು ಹೇಳ್ತಾ ಇರ್ತಾರೆ, MLC ಸಾಹೇಬರು, ಶತಮಾನಗಳ ಹಿಂದೆ ಏನಾಗಿತ್ತು, ನಮ್ಮ ಹಿಂದೆ ಏನಾಗಿತ್ತು ಅದೆಲ್ಲ ಹೇಳ್ತಾರೆ. ಇವತ್ತಿಗೂ ಸಹ ನೀವು ಯಾವುದೇ ಸಮುದಾಯಕ್ಕೆ ಹೋಗಿ ಅಲ್ಲಿ ಅಸ್ಪೃಶ್ಯತೆ ಕಾಣುತ್ತೆ. ಅವರವರ ಮಧ್ಯೆನೇ ಅಸ್ಪೃಶ್ಯತೆ ಕಾಣುತ್ತೆ. ಮಾನವರಲ್ಲಿ ಅಸ್ಪೃಶ್ಯತೆ ಕಾಣುತ್ತೆ. ನಾನು ಹೇಳೋದು ಕೇವಲ ಜಾತಿಗಳಲ್ಲಿ ಅಸ್ಪೃಶ್ಯತೆ ಅಲ್ಲ, ಇಡೀ ಮಾನವ ಸಂಕುಲದಲ್ಲೇ ಅಸ್ಪೃಶ್ಯತೆ ಅನ್ನೋದು ಸೇರ್ಕೊಂಡು ವಿಷವರ್ತುಲವಾಗಿ ಇವತ್ತು ಸಮಾಜವನ್ನ ಕಾಡ್ತಾ ಇದೆ. ಅವೆಲ್ಲದಕ್ಕೂ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಸಹ ಬೇರೆ ಬೇರೆ ವ್ಯಕ್ತಿತ್ವವಾಗಿ ಕಾಣ್ತಾರೆ. ಕೆಲವರಿಗೆ ಅವರು ಬೆಳಕಾಗಿ ಕಾಣ್ತಾರೆ. ಯಾಕೆ ಅವ್ರಿಗೆ ಬೆಳಕಾಗಿ ಕಾಣ್ತಾರೆ ಅಂದ್ರೆ ಆ ಸಮುದಾಯಕ್ಕೆ ಇಡೀ ಗಾಢಾಂಧಕಾರದಲ್ಲಿ ಅಮಾವಾಸ್ಯೆ ಕತ್ಲು ತರ ಇದ್ದಾಗ ಇಡೀ ಆ ಕತ್ತಲನ್ನು ಹೋಗ್ಲಾಡಿಸ್ಲಿಕ್ಕೆ ಬಂದಂತ ಒಂದು ಸೂರ್ಯ ಪ್ರಭೆ ಅದು ಅಂಬೇಡ್ಕರ್. ಆ ರೀತಿ ಒಬ್ಬರಿಗೆ ಕಾಣಿಸ್ತಾರೆ ಒಂದು ಸಮುದಾಯಕ್ಕೆ. ಇನ್ ಕೆಲವರು ಯಾರಾದ್ರೂ ಕೇಳಿ ಅಂಬೇಡ್ಕರ್ ಅಂದ್ರೆ ಸಿಡಿಲು ಅಂತ ಹೇಳ್ತಾರೆ. ಯಾಕೆ ಸಿಡಿಲು ಅಂತ ಹೇಳ್ತಾರೆ? ಇಡೀ ಜನ ಸಮುದಾಯವೇ ಮೌನವಾಗಿ ಇದ್ದಾಗ, ದಬ್ಬಾಳಿಕೆಯನ್ನ ತಡೆಯಲಿಕ್ಕಾಗದೆ ದನಿಯೇ ಇಲ್ಲದೆ ಮೌನವಾಗಿ ಇದ್ದಾಗ ಸಿಡಿಲು ಹೇಗೆ ಕೇಳುತ್ತಲ್ಲ ನಮ್ಗೆ, ಒಂದು ಎಲ್ಲರನ್ನ ಎಚ್ಚರಿಸ್ತಕ್ಕಂಥ ಒಂದು ಸಿಡಿಲು. ಆ ರೀತಿ ಜನ ಸಮುದಾಯದಲ್ಲಿ ದಮನಿತರ ಧ್ವನಿಯಾಗಿ ಒಂದು ಸಿಡಿಲಾಗಿ ಬಂದಂಥವ್ರು ಅಂತ ಹೇಳಿದ್ರೆ ಅದು ಅಂಬೇಡ್ಕರ್. ನೋಡಿ, ಒಬ್ಬರಿಗೆ ಬೆಳಕಾಗಿ ಕಾಣಿಸ್ತಾರೆ, ಒಬ್ಬರಿಗೆ ಸಿಡಿಲಾಗಿ ಕಾಣಿಸ್ತಾರೆ. ಇನ್ನೊಬ್ಬರನ್ನ ಯಾರಾದ್ರೂ ಕೇಳಿ, ಇಲ್ಲ ಅವರು ವ್ಯಕ್ತಿತ್ವದಲ್ಲಿ, ಘನತೆಯಲ್ಲಿ, ಪಾಂಡಿತ್ಯದಲ್ಲಿ ಸಮುದ್ರ ಅಂತ ಹೇಳ್ತಾರೆ. ಅಂದ್ರೆ ಅವರ ಪಾಂಡಿತ್ಯ ಹಾಗೆ, ಅವ್ರು ಎಲ್ಲವನ್ನ ಗೊತ್ತಿತ್ತು ಅವ್ರಿಗೆ. ನೀವು ಫಾರಿನಲ್ಲಿ ಓದ್ಕೊ ಬಂದಿದ್ರು, ಯಾವ ಬುಕ್ಸ್ ಕೇಳ್ತೀರಿ, ಅವರು 32 ಟ್ರಂಕ್ಗಳಲ್ಲಿ ಬುಕ್ಸ್ ತಂದ್ರು, ಎಲ್ಲ ಓದ್ತೀವಿ. ಅಂದ್ರೆ ಯಾವ ಮನುಷ್ಯ, ಒಬ್ಬ ವ್ಯಕ್ತಿ ನೋಡಿ ಯಾವ ಜನ ಸಮುದಾಯಕ್ಕೆ ಅವರವರ ದೃಷ್ಟಿನಲ್ಲಿ ಅಗಾಧವಾಗಿ ಕಾಣ್ತಾರಲ್ಲ. ಒಬ್ಬರಿಗೆ ಸೂರ್ಯನ ತರ ಕಾಣ್ತಾರೆ, ಒಬ್ಬರಿಗೆ ಸಿಡಿಲಾಗಿ ಕಾಣ್ತಾರೆ, ಒಬ್ಬರಿಗೆ ಮಿಂಚಿನಾಗಿ ಕಾಣ್ತಾರೆ, ಒಬ್ಬರಿಗೆ ಬೋರ್ಗರೆಯೋ ಮಳೆಯಾಗಿ ಕಾಣ್ತಾರೆ, ಒಬ್ಬರಿಗೆ ಸಮುದ್ರದ ಹಾಗೆ ಕಾಣ್ತಾರೆ. ಅದು ವ್ಯಕ್ತಿತ್ವ. ಸೊ ಆ ರೀತಿಯ ವ್ಯಕ್ತಿ ನಮ್ಮ ಭಾರತದಲ್ಲಿ ಜನಿಸಿದ್ರು, ನಮ್ಮಲ್ಲೇ ಇದ್ರು.
ಅವರು ನಡೆದಾಡ್ದಂತಹ ಜಾಗದಲ್ಲಿ ನಾವು ಇವತ್ತು ನಡೆದಾಡ್ತಾ ಇದ್ದೀವಿ. ಅವರು ಉಸಿರಾಡದಂತಹ ದೇಶದಲ್ಲಿ ನಾವು ಉಸಿರಾಡ್ತಾ ಇದೀವಿ ಅಂತ ಇದೆಯಲ್ಲ, ಇದಕ್ಕಿಂತ ಪುಣ್ಯವಾದಂಥದ್ದು ನಮಗೆ ಇನ್ನೊಂದು ಇಲ್ಲ. ಇದನ್ನು ನಾವೆಲ್ಲರೂ ಸಹ ಮನಗಾಣಬೇಕು ಅಂತ ಹೇಳ್ತಾ ಮತ್ತು ಯಾಕೆ ಭಾರತದಲ್ಲಿ ನಮ್ಮ ಅಂಬೇಡ್ಕರ್ ಹುಟ್ಟಿದ್ರು ಅಂತ ಹೇಳಿದ್ರೆ ಈ ದೇಶಕ್ಕೂ ಸಹ ಅಷ್ಟೇ ಒಂದು ಮೌಲ್ಯ ಇದೆ. ನೀವು ಅಬ್ಸರ್ವ್ ಮಾಡಿ, ಬೇರೆ ದೇಶಗಳಲ್ಲಿ ಬೇರೆ ಕತೆ, ಆದರೆ ಭಾರತದಲ್ಲಿ ಯಾರಾದರೂ ಒಬ್ಬ ಬಲಾಢ್ಯ, ಯಾರಾದರೂ ಒಬ್ಬ ದಮನಿತ ಅಥವಾ ಅಶಕ್ತನ ಜೊತೆ ಫೈಟ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ನಾವು ಯಾವಾಗಲೂ ಸಪೋರ್ಟ್ ಮಾಡೋದು ಯಾರಿಗೆ ಮಾಡ್ತೀವಿ? ಅವನು ಬಲಾಢ್ಯ ನಮ್ಮ ಫ್ರೆಂಡೇ ಇರಲಿ, ಅವನು ಏನೋ ಒಂದು ಕೆಟ್ಟ ವ್ಯಕ್ತಿ ಒಂದು ಕಾರಣಕ್ಕೆ ಫೈಟ್ ಮಾಡ್ತಾ ಇರ್ತಾನೆ. ಯಾರೋ ಒಬ್ಬ ಅಶಕ್ತ ಇರ್ತಾನೆ, ಅವನು ನಮಗೆ ಪರಿಚಯ ಇರಲ್ಲ, ಆದರೆ ಅವನ ಹತ್ರ ನ್ಯಾಯ ಇರುತ್ತೆ. ನಾವು ನಮ್ಮ ಕ್ಲೋಸ್ ಫ್ರೆಂಡ್ ಬಲಾಢ್ಯ ಕೆಟ್ಟದಾಗಿ ಅವನಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂದ್ರೂ ಸಹ ನಮ್ಮ ಭಾರತೀಯರಲ್ಲಿ ಒಂದು ಮೂಲಭೂತವಾದ ಗುಣ ಜೀನ್ಸಲ್ಲೇ ಇದೆ. ಏನು? ಯಾರು ಅಶಕ್ತನಾಗಿರ್ತಾನೆ, ಯಾರು ನ್ಯಾಯಪರವಾಗಿರ್ತಾನೆ, ಯಾರು ಧರ್ಮದ ಪರವಾಗಿರ್ತಾನೆ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಇರ್ತಾನೆ, ಅವನ ಕಡೆ ನಾವು ಹೋಗ್ತೀವಿ. ಸೊ ಅದರಿಂದ ಅಂಬೇಡ್ಕರ್ ಅವರು ಹುಟ್ಟಿರೋದು ಭಾರತದಲ್ಲಿ. ಯಾಕೆ ಅಂದ್ರೆ ಈ ಭಾರತದ ಮಣ್ಣಿನಲ್ಲಿ ಆ ಗುಣ ಇದೆ. ಈ ಭಾರತದ ಮಣ್ಣಿನಲ್ಲಿ ಹುಟ್ಟಿದಂತಹ ಅಂಬೇಡ್ಕರ್ ಇಂದ ಈ ಭಾರತದ ಮಣ್ಣಿನ ಒಂದು ಮೌಲ್ಯ ದುಪ್ಪಟ್ಟಾಗಿದೆ ಅಥವಾ ಶಾಶ್ವತವಾಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಇಷ್ಟು ಹೇಳ್ತಾ, ಅಂಬೇಡ್ಕರ್ ಅವರು ಯಾವತ್ತಿಗೂ ಸಹ ನಮ್ಮೆಲ್ಲರ ಜೀವನದಲ್ಲಿ ಚಿರಸ್ಥಾಯಿಯಾಗಿರ್ತಾರೆ. ಅವರು ಹೇಗೆ ಸೂರ್ಯ ಚಂದ್ರ ಎಲ್ಲ ಶಾಶ್ವತವಾಗಿ ಇರ್ತಾರೆ, ಅದೇ ತರ ಶಾಶ್ವತವಾದಂತಹ ವ್ಯಕ್ತಿತ್ವ ಅಂಬೇಡ್ಕರ್ ಅವರು. ಅವರು ಎಲ್ಲ ದಮನಿತರ ಧ್ವನಿಯಾಗಿದ್ರು. ಈಗ ದಯೆ ಇರಬೇಕು ಅಂತ ಹೇಳ್ತೀವಿ, ಬಸವಣ್ಣನವರು ಹೇಳ್ತಾರೆ ದಯೆ ಇಲ್ಲದ ಧರ್ಮ ಯಾವುದು ಅಂತ. ಅಂದ್ರೆ ದಯೆ ಇರಬೇಕು ಎಲ್ಲಾ ಕಡೆ ಅಂತ. ದಯೆ ಅಂದ್ರೆ ಏನು? ಯಾರು ದಮನಿತರು ಇರ್ತಾರೆ ಅವರಿಗೆ ದನಿಯಾಗಿ ನಾವು ಕೆಲಸ ಮಾಡ್ತೀವಲ್ಲ, ಯಾರು ಒಂದು ಮೂಕ ಅರಣ್ಯ ರೋದನ ಅಂತ ಹೇಳ್ತಾರೆ, ತನ್ನ ಒಂದು ಶೋಷಣೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗದೆ ಇರತಕ್ಕಂಥ ವ್ಯಕ್ತಿಗಳಿಗೂ ನಾವು ಧ್ವನಿಯಾಗ್ತೀವಲ್ಲ, ಅದು ದಯೆ. ನಾವು ನೋಡ್ತೇವೆ, ಅವರು ದಲಿತ ಕುಟುಂಬದಲ್ಲಿ ಬಂದ್ರು, ಹಾಗಿದ್ರೆ ಸಂವಿಧಾನದಲ್ಲಿ ಅವರು ದಲಿತರಿಗೆ ಮಾತ್ರ ಪ್ರಾಶಸ್ತ್ಯ ಕೊಟ್ಟು ಅವರಿಗೆ ಒಂದು ಸಂವಿಧಾನ ಅಂತ ಮಾಡ್ಬೋದಿತ್ತಲ್ಲ, ಹಾಗೆ ಮಾಡಲಿಲ್ಲ. ಅವರು ಇಡೀ ಸಮಾಜದಲ್ಲಿ ಇಡೀ ಮಾನವರಲ್ಲಿ ಯಾರ್ಯಾರು ಈ ತರದ ಅಸ್ಪೃಶ್ಯತೆಯನ್ನು ನಡೆತಾ ಇದ್ದಾರೆ, ಯಾರು ಹಿಂದುಳಿದಿದ್ದಾರೆ, ಯಾರು ತಮ್ಮ ಧ್ವನಿಯನ್ನ ಸಪ್ರೆಸ್ ಮಾಡ್ಕೊಂಡಿದ್ದಾರೆ, ಯಾರು ತುಳಿತಕ್ಕೊಳಗಾಗಿದ್ದಾರೆ, ಅವರೆಲ್ಲರ ಧ್ವನಿಯಾರು. ಅದರಿಂದ ಅಂಬೇಡ್ಕರ್ ಯಾವತ್ತಿಗೂ ಸಹ ಈ ದೇಶದ ಮಾನವರೆಲ್ಲರ ಮಾನವೀಯತೆಯ ಸಾಕಾರ ಮೂರ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರ ಆದರ್ಶಗಳನ್ನ ಎಲ್ಲರೂ ಸಹ ಪಾಲನೆ ಮಾಡಬೇಕು ಅಂತ ಹೇಳ್ತಾ, ಅಂಬೇಡ್ಕರ್ ಅವರ ಈ ಒಂದು ಬುಕ್ ಬಿಡುಗಡೆಗೆ ನನ್ನನ್ನು ಕರೆಸಿದ್ದಕ್ಕೆ, ನನಗೆ ಗೊತ್ತಿದೆ ನಾನು ಅಂತ ಪಾಂಡಿತ್ಯವನ್ನ ಕಲ್ತಿಲ್ಲ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಾಗಲಿ ಹಾಗೂ ತಮ್ಮೆಲ್ಲರಿಗಿಂತ ನಾನೇನು ಅಷ್ಟು ತಿಳ್ಕೊಂಡವನು ಅಲ್ಲ, ಆದರೂ ಸಹ ನನ್ನ ಒಂದು ವ್ಯಕ್ತಿತ್ವ ಮತ್ತು ಘನತೆ ಅಂದ್ಕೊಂಡು ನೀವು ಇಲ್ಲಿ ಕರೆಸಿ ನನಗೆ ಗೌರವವನ್ನು ಕೊಟ್ಟಿದ್ದೀರಿ. ಆ ಒಂದು ಗೌರವವನ್ನು ನಾನು ಶಿರಸ ವಹಿಸಿ ಅದನ್ನ ಋಣವೆಂದು ಭಾವಿಸಿ ನಿಮ್ಮೆಲ್ಲರ ಮುಂದಿನ ದಿನಮಾನಗಳಲ್ಲಿ ಏನೇನು ನಿಮಗೆ ಸಹಕಾರ ಬೇಕಿದೆ ಜಿಲ್ಲಾಡಳಿತದಿಂದ ಅದನ್ನ ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ನಾನು ಶ್ರಮಿಸ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಕೃತಜ್ಞತೆಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಅಂಬೇಡ್ಕರ್ ಕೇವಲ ದಲಿತರಿಗಲ್ಲ, ದಲಿತರಿಗೂ ಕೂಡ ಅವರ ಸೇವೆ ಅಪಾರ. ಅಸ್ಪೃಶ್ಯತೆ ಎನ್ನುವುದು ಮಾನವ ಸಂಕುಲಕ್ಕೆ ಹಿಡಿದ ಸಂಕೋಲೆಯನ್ನು ಬಿಡಿಸಿದಂತಹ ಬೆಳಕು ಸೂರ್ಯ ಅಂಬೇಡ್ಕರ್ ಎಂದರೆ ಸಿಡಿಲು, ದನಿಯಿಲ್ಲದವರಿಗೆ ದನಿಯಾದವರು. ಬಸವಣ್ಣನವರ ದಯವಿಲ್ಲದ ಧರ್ಮವಾವುದಯ ಹಾಗೂ ಮಾನವೀಯತೆಯ ಸಹಕಾರ ಮೂರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದು ತಿಳಿಸಿಕೊಟ್ಟಂತಹ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಅಪರ